ತೀರಾ ಇವತ್ತು ಮಧ್ಯಾಹ್ನ ತನಕನೂ ಕೂಡ ಕರ್ನಾಟಕ ಬಂದ್ಗೆ ನಾವು ಬೆಂಬಲ ಕೊಡೋದಿಲ್ಲ ಅಂತ ಹೇಳ್ಕೊಂಡು ಬಹಳಷ್ಟು ಸಂಘಟನೆಗಳು ಹೇಳ್ತಾ ಇದ್ವು. ವಾಟಾಳ್ ನಾಗರಾಜ್ ಸೇರಿದಂಗೆ ಕೆಲವರು ಇಲ್ಲ ನಾವು ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ CWMA ಹಾಗೆ CWRCಯ ಈ ಆದೇಶಗಳಿದೆಯಲ್ಲ, ಇದು ಬಹುಶಃ ಬಂದ್ನ ಚಿತ್ರಣ ಕೂಡ ನಿರ್ಧರಿಸುವಷ್ಟರ ಮಟ್ಟಿಗೆ ಬೆಳವಣಿಗೆ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಹಾಗಾದ್ರೆ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈ CWRCಯ ಬೆಳವಣಿಗೆಗಿಂತ ಮುನ್ನ ಯಾವ ರೀತಿಯಾದಂತಹ ಚಿತ್ರಣ ಇತ್ತು, ಯಾರು ಸಪೋರ್ಟಿವ್ ಆಗಿರ್ತೀವಿ ಅಂದಿದ್ರು, ಯಾರು ಸಪೋರ್ಟ್ ಕೊಡಲ್ಲ ಅಂತ ಹೇಳ್ತಾ ಇದ್ರು, ಬನ್ನಿ ನೋಡೋಣ. ನಾವು ಬಂದ್ ಮಾಡೇ ಮಾಡ್ತೀವಿ. ಪರಿಸ್ಥಿತಿ ತಿಳಿ ಆಯ್ತು ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು. ತಮಿಳುನಾಡಿಗೆ ಹೆಚ್ಚುವರಿಯಾಗಿ 3 TMC ನೀರು ಹೋಗಿದೆ, ಸಮಸ್ಯೆ ಇತ್ಯರ್ಥ ಆಯ್ತು ಅಂತ ಭಾವಿಸಿದ್ರು. ಆದ್ರೀಗ ಕರ್ನಾಟಕಕ್ಕೆ ಮತ್ತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಾಕ್ ಕೊಟ್ಟಿದೆ. 15 ದಿನಗಳ ಕಾಲ ನಿತ್ಯ 12,000 ಕ್ಯೂಸೆಕ್ಸ್ ನೀರು ಬಿಡುವಂತೆ ಆಗ್ರಹಿಸಿದೆ. ಹೀಗಾಗಿ ಆಗಸ್ಟ್ 13ರಂದು ಬಂದ್ ಅಂದಿದ್ದ ಕನ್ನಡ ಪರ ಸಂಘಟನೆಗಳ ಹೋರಾಟದತ್ತ ರಾಜ್ಯದ ಚಿತ್ತ ನೆಟ್ಟಿದೆ. ಬೆಂಗಳೂರಿನ ಖಾಸಗಿ ಶಾಲೆಗಳಿಗಿಲ್ಲ ರಜೆ, ಬಂದ್ ವಾಪಸ್. ಖಾಸಗಿ ಶಾಲೆಗಳ ಒಕ್ಕೂಟ ಕ್ಯಾಂಪ್ಸ್ ಬಂದ್ಗೆ ನೀಡಿದ್ದ ಬೆಂಬಲವನ್ನ ಹಿಂಪಡೆದಿದೆ. ನೈತಿಕ ಬೆಂಬಲ ಅಷ್ಟೇ ಅಂತ ಸೂಚಿಸಿದೆ. ಆಗಸ್ಟ್ 13ರಂದು ಖಾಸಗಿ ಶಾಲೆಗಳು ಯಥಾಸ್ಥಿತಿಯಾಗಿ ನಡೆಯುತ್ತವೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಕಾವೇರಿ ಸಂಕಟ ತಿಳಿಯೋದಕ್ಕೆ ತರಗತಿಗಳಲ್ಲಿ ಮಾಹಿತಿ ನೀಡೋದಕ್ಕೆ ನಿರ್ಧರಿಸಲಾಗಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ವಿ. ಆದರೆ ಈಗ ಇರ್ತಕ್ಕಂಥ ಪರಿಸ್ಥಿತಿ ಮತ್ತೆ ಈಗಾಗಲೇ ಸರ್ಕಾರ ಮೇಲ್ಮನವಿ ಹೋಗಿರ್ತಕ್ಕಂಥದ್ದು ಮತ್ತೆ ಮಳೆ, ಈ ಎಲ್ಲ ವಿಷಯದ ಜೊತೆಯಲ್ಲಿ SIR ಮತ್ತೆ ಮುಂದೋಗಿರೋದ್ರಿಂದ ಮಕ್ಕಳ ಹಿತದೃಷ್ಟಿಯಿಂದ ಬಂದನ್ನ ನಾವು ವಾಪಸ್ ತೆಗೆದುಕೊಳ್ತಾ ಇದ್ದೇವೆ. ಇನ್ನು ಮೊದಲು ಬಂದ್ಗೆ ಬೆಂಬಲ ಕೊಟ್ಟಿದ್ದ ಕರವೇ ಪ್ರವೀಣ್ ಶೆಟ್ಟಿ ಬಣ ನಾಳೆ ಪದಾಧಿಕಾರಿಗಳ ಸಭೆ ಕರೆದಿದೆ. ಈ ಸಭೆಯಲ್ಲಿ ಬಂದ್ನ ಬಗ್ಗೆ ನಿರ್ಧರಿಸೋದಾಗಿ TV9ಗೆ ಪ್ರವೀಣ್ ಶೆಟ್ಟಿ ಹೇಳಿದ್ದಾರೆ. ಕಬಿನಿಯಿಂದ ನೀರು ಜಾಸ್ತಿಯಾಗಿ ತಮಿಳುನಾಡಿಗೆ ಏನು ಬಿಡಬೇಕಾಗಿದೆ ಆ ನೀರು ಹೋಗ್ತಾ ಇದೆ. ಕಾವೇರಿ KRS ಇಂದ ನಮ್ಮ ಮಂಡ್ಯದ ರೈತರಿಗೆ ನೀರನ್ನು ಬಿಡ್ತಾ ಇದ್ದಾರೆ, KRS ತುಂಬ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಸಹ ನಮ್ಮ ಸಂಘಟನೆಯಿಂದ ಸಭೆಯನ್ನು ಕರೆದು ಒಗ್ಗಟ್ಟಿನ ಮುಖಾಂತರ ತೀರ್ಮಾನವನ್ನು ತಗೊತಾ ಇದ್ದೀವಿ. ಏನು ಮಾಡಬೇಕು ಬಂದ್ ಬಗ್ಗೆ ವಾಟಾಳ್ ನಾಗರಾಜ್ ಅವರು ಹಿರಿಯರಿದ್ದಾರೆ, ಕರೆದಿದ್ದಾರೆ, ಅವ್ರ ಜೊತೆನೂ ಸಭೆ ಮಾಡ್ತೀವಂತ ನಾವು ಬಂದ್ ಕರೆ ಕೊಟ್ಟವಾಗ ಹೇಳಿದ್ದೀವಿ. ಮತ್ತೊಂದ್ ಕಡೆ ಕಾಂಗ್ರೆಸ್ ನಾಯಕರುಗಳು ಕೂಡ ಬಂದ್ ಬೇಡ ಅಂತಿದ್ದಾರೆ. ಹೆಚ್ಚುವರಿಯಾದ ನೀರನ್ನ ಬಿಟ್ಟಿದ್ದೀವಿ, ಸದ್ಯ ಬಂದ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಅವರ ಲೆಕ್ಕದಲ್ಲಿ ಹೋಗ್ತಾ ಇದೆ ಈಗ. ಸೊ ಅದನ್ನ ಈಗ ಅದರ ಅವಶ್ಯಕತೆ ಇಲ್ಲ, ಈಗ ಬಂದ್ ಮಾಡೋದು ಯಾವುದು ಖಂಡಿತ ಆಗುತ್ತೆ, ಮತ್ತು ಅದರ ಅವಶ್ಯಕತೆ ಇಲ್ಲ. ನಮ್ಮ ಡ್ಯಾಮ್ ತುಂಬಿದೆ, ಓವರ್ಫ್ಲೋ ಆಗಿ ಎಕ್ಸಸ್ ನೀರು ತಮಿಳುನಾಡಿಗೆ ಹೋಗಿದೆ. ಇಲ್ಲ, ನಾನು ಅವರಲ್ಲೆಲ್ಲ ಮನವಿ ಮಾಡ್ತೀನಿ. ಸಮಸ್ಯೆ ಬಗೆಹರಿತಾ ಇದೆ. ಎಲ್ಲ ಡ್ಯಾಮ್ಗಳು ಕೂಡ ನೀರು ತುಂಬಿದಾವೆ. ನೀರು ತುಂಬಿರೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ದಯಮಾಡಿ ನಮ್ಮ ವಾಟಾಳ್ ನಾಗರಾಜ್ ಸಾಹೇಬ್ರಿಗೆ ನಾವು ಕೈ ಜೋಡಿಸಿ ಮನವಿ ಮಾಡ್ತೀವಿ, ಅದನ್ನು ವಾಪಸ್ ತಗೋಬೇಕು ಅಂತೇಳಿ. ಸಂದರ್ಭ ಬಂದಾಗ ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ ಹೋರಾಟಕ್ಕೆ. ಆ ಥರ ಏನಾರ ನಮಗೆ ಕೇಂದ್ರ ಸರ್ಕಾರದ ಅನ್ಯಾಯ ಆದಾಗ ನಾವು ರಾಜ್ಯ ಸರ್ಕಾರದವರು ಕೂಡ ಕೈ ಜೋಡಿಸ್ತೀವಿ ಹೋರಾಟಕ್ಕೆ. ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್. ಹುಬ್ಬಳ್ಳಿಯಲ್ಲಿ ಮಾತನಾಡಿರುವ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಬಂದ್ ಹಿಂಪಡೆಯುವ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ. ಬಂದ್ ಮಾಡೇ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಬಂದ್ ಮಾಡೇ ಮಾಡ್ತೀವಿ, ಬೇರೆ ಮಾತಿಲ್ಲ. ಬಂದ್ ಮಾಡೇ ಮಾಡ್ತೀವಿ. ಯಾರು ಬೆಂಬಲ ಕೊಡೋದು ನನಗೆ ಗೊತ್ತು, ಅವರೆಲ್ಲ ಕೊಡ್ತಾರೆ ನಮಗೆ. ಈ ಥರ ಹೇಳಿದ್ದಾರೆ, ಮಾಡ್ತೀವಿ. ನಾನೇ ಕೇಳಿದ್ದೇನೆ, ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಬೆಂಬಲ ಕೊಟ್ಟಿದ್ದಾರೆ. ಆಯ್ತಾ, ಒಬ್ಬೊಬ್ಬರು ಬೆಂಬಲ ಕೊಡದೇ ಇರ್ಬೋದು, ಬಿಡೋ ವಿಚಾರ ಬೇರೆ. ಬಂದ್ ಯಾವಾಗ ಬಂದ್ ಮಾಡಿದಾಗಲೂ ಯಾರು ಪಾಪ ಅವರೆಲ್ಲ ಏನು ಹೇಳ್ತಾ ಇದ್ದಾರೆ ಅವ್ರಿಗೆ ನಾನು ಈ ಮೂಲಕ ಕಳಕಳಿಯಿಂದ ಮನವಿ ಮಾಡ್ತೀನಿ. ಬೇಡ ಬೇಕು ಅನ್ನೋ ಪ್ರಶ್ನೆ ಬೇಡ. ಈಗ ಗಂಭೀರವಾಗಿ ನೀವುಗಳು ನಮ್ಮ ಜೊತೆಲಿ ಬನ್ನಿ, ನಮಗೆ ಬೆಂಬಲ ಕೊಡಿ. ಒಂದು ದಿನಕ್ಕೆ 3,500 ಕ್ಯೂಸೆಕ್ಸ್ ನೀರು ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಈಗ ಅವರು ಸಮಿತಿಯವರು ಹೇಳ್ಬಿಟ್ರ, ಇಲ್ಲ ಬೇಡಿ ನಿಮ್ಮ ಪಾಡ ನೀವು ಏನು ತಗೊಳ್ಳಿ ಅಂತ ಹೇಳಿದ್ರ. ಮತ್ತು ಅವತ್ತು 13ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡಿನವರು ಕೇಸ್ ಹಾಕಿದ್ದಾರೆ. ಯಾರಿಗೆ? ನಮ್ಮ ವಿರುದ್ಧವೇ. ಅದೆಂಟು ಬಗ್ಗೆ ವಾಟಾಳ್ ಬಂದ್ನಿಂದ ಹಿಂದೆ ಸರಿತಾ ಇಲ್ಲ. ಹೀಗಾಗಿ ಬಂದ್ಗೆ 12 ದಿನ ಅಷ್ಟೇ ಬಾಕಿ ಉಳಿದಿದೆ. ಬಂದ್ ಆಗುತ್ತಾ? ಬಂದ್ ಮಾಡಿದ್ರು ಅದರ ರೂಪುರೇಷ ಹೇಗಿರುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್ TV9.